ನಮಸ್ಕಾರ ಪ್ರಿಯ ವೀಕ್ಷಕರೇ, ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ನಿಮಗೆ ಸುಸ್ವಾಗತವನ್ನು ಕೋರಲು ಬಯಸ್ತೇನೆ. ಸತ್ಯವೇದದ ಈ ಪುಸ್ತಕದಲ್ಲಿ ಒಂದು ಸಣ್ಣ ಚರ್ಚೆ. ಅದು ಯಾವ ಪುಸ್ತಕ? ಯಾಕೋಬ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಅದಕ್ಕೆ ಮುಂಚಿತವಾಗಿ ನಮ್ಮ ಅತಿಥಿಗಳನ್ನು ಸ್ವಾಗತ ಮಾಡೋಣ. ನಮಸ್ಕಾರ ಬೋಧಕರಾದ ಮುರಳಿ ಅವರೇ. ನಮಸ್ಕಾರ ಡೆನಿಸ್ ಅವರುಗಳು. ನಮಸ್ಕಾರ ಬೋಧಕರಾದ ಪೀಟರ್ ಅವರೇ. ನಮಸ್ಕಾರ. ತುಂಬ ಸಂತೋಷ ನೀವು ಬಂದಿದ್ದು. ಯಾಕೋಬ ಎಂಬತಕ್ಕಂಥ ಒಂದು ಪುಸ್ತಕವನ್ನು ತೆಗೆದುಕೊಂಡಾಗ ಮೊಟ್ಟ ಮೊದಲನೇ ಬರಬೇಕಾಗಿರ್ತಕ್ಕಂಥ ವಿಷಯ ಬಂದು ಲೇಖಕ ಮತ್ತು ಆ ಕಾಲ. ಅದರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಈ ಲೇಖಕರು ಹಾಗೂ ಅವಧಿಯ ಬಗ್ಗೆ ನಿರ್ದಿಷ್ಟವಾದಂಥ ಸಮಯ ನಮಗೆ ತಿಳಿಯದೇ ಇದ್ದರೂ ಇದನ್ನು ಬರೆದಂಥ ಯಾಕೋಬ ಮೂರು ಹೆಸರುಗಳು ಹೊಸ ಒಡಂಬಡಿಕೆಯಲ್ಲಿ ಇದೆ. ಆದರೆ ಪೌಲನು ತನ್ನ ಗಲಾತ್ಯದವರಿಗೆ ಬರೆದ ಪುಸ್ತಕದಲ್ಲಿ ಕರ್ತನ ಸಹೋದರ ಅಂತ ಹೇಳ್ತಾರೆ, ಸ್ವಾಮಿಯ ಸಹೋದರ ಅಂತ. ಅಂದರೆ ಸ್ವಾಮಿಯ ಸಹೋದರನಾದಂಥ ಯಾಕೋಬನು ಈ ಪತ್ರಿಕೆಯನ್ನು ಬರೆದಿದ್ದಾರೆ ಅನ್ನುವಂಥದ್ದು ಅನೇಕ ವಿದ್ವಾಂಸರ ಒಂದು ಒಪ್ಪಿಗೆ. ಈ ಪುಸ್ತಕವನ್ನು ಆತನು ಬರೆದಿರುವಂಥದ್ದು ಎಲ್ಲ ಕಡೆಗೂ ಇರತಕ್ಕಂಥ ಯಹೂದ್ಯ ಕ್ರೈಸ್ತರಿಗೆ, ಅಂದರೆ ಯಹೂದ್ಯ ಮತದಿಂದ ಕ್ರೈಸ್ತತ್ವವನ್ನು ಸ್ವೀಕಾರ ಮಾಡಿದಂಥ ವ್ಯಕ್ತಿಗಳಿಗೆ, ಕ್ರಿಶ್ಚಿಯನ್ರಿಗೆ ಮತ್ತು ನಿಷ್ಠಾವಂತ ಯಹೂದ್ಯರು. ಯಹೂದ್ಯರ ಒಂದು ಧರ್ಮ ಯಾವುದು? ಯಹೂದ್ಯ ಧರ್ಮ, ಇಸ್ರಾಯೇಲ್ ಧರ್ಮ, ಯೆಹೋವನ ಧರ್ಮ. ಹಳೆಯ ಒಡಂಬಡಿಕೆಯಲ್ಲಿ ಪ್ರಸ್ತಾಪಿಸಿದಂತೆ ವಿಧಿ ರೂಪದ ಈ ಸಂಸ್ಕಾರ ಹೊಂದಿದಂಥ ಧರ್ಮ, ಯಜ್ಞ ಯಾಗಾದಿಗಳೊಂದಿಗೆ ದೇವರನ್ನು ಆರಾಧಿಸುವಂಥದ್ದು, ಇದು ಅವರ ಧಾರ್ಮಿಕ ರೂಢಿಯಾಗಿತ್ತು ಅಂತ ನಾವು ನೋಡ್ತೇವೆ. ಮುಂದುವರಿಸಬಹುದು. ಇಲ್ಲಿ ಯಾಕೋಬನು ಈ ಪುಸ್ತಕವನ್ನು ಬರೆಯುವಾಗ ಅವನ ಒಂದು ಮನಸ್ಸಿನಲ್ಲಿ ಬಹಳಷ್ಟು ಯೋಚನೆಗಳು ಇದ್ದ ಹಾಗೆ ಕಂಡು ಬರ್ತದೆ. ಯಾಕೆಂದರೆ ಅವನು ಬರೆದಂಥ ಕೆಲವೇ ಅಧ್ಯಾಯಗಳಲ್ಲಿ 5 ಅಧ್ಯಾಯಗಳು ಇದೆ. ಇವೆಲ್ಲವುಗಳು ಅರ್ಥದಿಂದ ತುಂಬಿದೆ. ಅಂತಂದರೆ ಆತನು ಎಲ್ಲ ಸಭಿಕರನ್ನು, ಎಲ್ಲ ಜನರನ್ನು, ಕ್ರಿಸ್ತನಲ್ಲಿ ನಂಬತಕ್ಕಂಥ ಪ್ರತಿಯೊಬ್ಬರನ್ನು ಈ ಮೂಲಕ ಎಚ್ಚರಿಸ್ತಾ ಇದ್ದಾನೆ. ಯಾಕೆಂದರೆ ನಿಮ್ಮ ಧರ್ಮ ಬರೀ ಇಂಟೆಲೆಕ್ಚುಯಲ್ ಧರ್ಮ ಆಗಿರಬಾರ್ದು, ಒಂದು ತಿಳುವಳಿಕೆಯ ಧರ್ಮ ಆಗಿರಬಾರ್ದು. ಅದು ನಿಮ್ಮಲ್ಲಿ ಸತ್ಕ್ರಿಯೆಗಳನ್ನು ತರುವಂಥ ಧರ್ಮ ಆಗಿರಬೇಕು. ನೀವು ಏನು ಹೇಳ್ತಾ ಇದ್ದೀರಿ, ಏನು ಕೇಳ್ತಾ ಇದ್ದೀರಿ, ಅದನ್ನು ರೂಢಿಯಲ್ಲಿ ಹಾಕುವಂಥ ಧರ್ಮ ಆಗಿರಬೇಕು ಅಂತ ನಾವು ನೋಡ್ತೇವೆ. ಒಳ್ಳೆಯ ಧರ್ಮ ಅಥವಾ ಸೂಕ್ತವಾಗಿರ್ತಕ್ಕಂಥ ಧರ್ಮ ಅದು ಕಾರ್ಯರೂಪಕ್ಕೆ ಸತ್ಕ್ರಿಯೆಗಳನ್ನು ಮಾಡ್ತಕ್ಕಂಥ ಧರ್ಮವಾಗಿರಬೇಕು ಎಂಬತಕ್ಕಂಥದ್ದು. ಇದನ್ನು ಒಂದು ವಚನದಲ್ಲಿ ಆತನು ಹೇಳ್ತಾನೆ, ನಾನು ಓದ್ತೇನೆ. 1ನೇ ಅಧ್ಯಾಯ 27ನೇ ವಚನದಲ್ಲಿ, ದಿಕ್ಕಿಲ್ಲದವರನ್ನು, ವಿಧವೆಯರನ್ನು ಪರಾಮರಿಸಿ ತನಗೆ ಪ್ರಪಂಚದ ದೋಷವು ಹತ್ತದಂತೆ ನೋಡಿಕೊಂಡಿರುವುದೇ ತಂದೆಯಾದ ದೇವರ ಸನ್ನಿಧಾನದಲ್ಲಿ ಶುದ್ಧವೂ ನಿರ್ಮಲವೂ ಆಗಿರುವ ಭಕ್ತಿ ಅಂತ ಹೇಳ್ತಾನೆ. ಸೊ ಇದಕ್ಕೆ ಪೂರಕವಾಗಿ 2:26ರಲ್ಲಿ ಏನು ಹೇಳ್ತಾನೆ ಅಂತಂದರೆ, ಆತ್ಮವಿಲ್ಲದ ದೇಹವು ಸತ್ತದ್ದಾಗಿರುವ ಪ್ರಕಾರವೇ ಕ್ರಿಯೆಗಳಿಲ್ಲದ ನಂಬಿಕೆಯು ಸತ್ತದ್ದೇ ಅಂತ. ಸೊ ಭಾಳಷ್ಟು ಕ್ರೈಸ್ತರು ಒಂದು ಥರದ ತುಮುಲದಲ್ಲಿದ್ದಾರೆ. ಕ್ರಿಸ್ತನನ್ನು ನಾವು ಅನುಸರಿಸ್ತಾ ಇದ್ದೇವೆ ಅಥವಾ ನಾವು ಕ್ರೈಸ್ತರು ಅಂತ ಬರೀ ಹೆಸರಿಗೆ ಕ್ರಿಸ್ತನ ಹೆಸರನ್ನು ಹೇಳಿಕೊಂಡು ಅವರ ಬದುಕಿನಲ್ಲಿ ಅವರಿಗೆ ಹೇಗೆ ಬೇಕೋ ಹಾಗೆ ಈ ಭೋಗದ ಆಸೆಗಳಿಗೆ ಅರ್ಪಿಸಿಕೊಟ್ಟು ಜೀವಿಸ್ತಾ ಇದ್ದಾರೆ. ಇಲ್ಲಿಯ ವ್ಯತ್ಯಾಸವನ್ನು ಯಾಕೋಬನು ನಮಗೆ ತಿಳಿಸಿ ಆತನ ಪುಸ್ತಕದಲ್ಲಿ ಸವಿಸ್ತಾರವಾಗಿ ನಾವು ತಿಳ್ಕೊಳ್ಳೋ ಹಾಗೆ ಬರೆದಿದ್ದಾನೆ. ಆ ವಿಷಯಗಳನ್ನು ಸ್ವಲ್ಪ ನಮ್ಮ ಗಮನಕ್ಕೆ ತೆಗೆದುಕೊಳ್ಳೋಣ. ಈಗ ಅದು ಪರಿಚಯನ ಮಾಡಿಕೊಟ್ಟಿದ್ದಾರೆ. ನಿಮಗೆ ಯಾಕೋಬನಲ್ಲಿ ಇಷ್ಟವಾಗಿರ್ತಕ್ಕಂಥ ಒಂದು ಅಂಶ? ಈಗಾಗಲೇ ಪ್ರಸ್ತಾವಿಸಿದಂತೆ ಯಾಕೋಬ 2ನೇ ಅಧ್ಯಾಯ 26ನೇ ವಚನದಲ್ಲಿ, ಆತ್ಮವಿಲ್ಲದ ದೇಹವು ಸತ್ತದಾಗಿರುವ ಪ್ರಕಾರವೇ ಕ್ರಿಯೆಗಳಿಲ್ಲದ ನಂಬಿಕೆ ಸತ್ತದೆ ಎಂಬುದಾಗಿ. ಪೌಲನು ರೋಮಪುರದವರಿಗೆ ಬರುವಾಗ ನಂಬಿಕೆಯಿಂದಲೇ ನೀತಿ
ನಿಶ್ಚಯ ಎಂಬುದಾಗಿ ಕಲ್ತೆವು. ಅಲ್ಲಿ ಆಜ್ಞೆಗಳನ್ನು ಕೈಕೊಳ್ಳುವ ಅವಶ್ಯಕತೆ ಇಲ್ಲ, ನೀತಿ ನಿಶ್ಚಯವಾಗಲಿಕ್ಕೆ ಆಜ್ಞೆಗಳನ್ನು ಕೈಕೊಳ್ಳುವ ಅವಶ್ಯಕತೆ ಇಲ್ಲ ಎಂಬುದಾಗಿ ನೋಡಿದ್ದೇವೆ. ಆದರೆ ಈ ಒಂದು ಯಾಕೋಬನ ಪುಸ್ತಕ ನೋಡುವಾಗ ಇಬ್ಬರಲ್ಲಿಯೂ ಈ ಒಂದು ಥಿಯಾಲಜಿ ತದ್ವಿರುದ್ಧತೆ ಇದೆ ಎಂಬುದಾಗಿ ಜನರು ಮತ್ತು ಕೆಲವು ವಿದ್ವಾಂಸಕರು ಹೇಳುವುದುಂಟು. ಆದರೆ ಈ ಒಂದು ಸತ್ಯವೇದವು ಇಡೀ ಸತ್ಯವೇದದಲ್ಲಿರುವಂಥ ಎಲ್ಲ ಪುಸ್ತಕಗಳಿಗೆ ಮುಖ್ಯವಾದಂಥ ಒಬ್ಬ ಲೇಖಕ ಅಂತ ಅಥವಾ ಅದಕ್ಕೆ ಆಥರ್ ಎಂಬುದಾಗಿ ಹೇಳೋದಾದರೆ ಪವಿತ್ರಾತ್ಮನೇ. ಈ ಲೇಖಕರೆಲ್ಲರೂ ಪವಿತ್ರಾತ್ಮನ ಪ್ರೇರೇಪಿತರಾಗಿ ಬರೆದಂಥ ಲೇಖಕರಷ್ಟೇ ಹೊರತು ಇದಕ್ಕೆಲ್ಲ ಆಲೋಚನೆಗಳನ್ನು ಕೊಟ್ಟದ್ದು ಪವಿತ್ರಾತ್ಮನೇ ಎಂಬುದಾಗಿ ನೋಡ್ತೇವೆ. ದೇವರೇ ಯಾಕೋಬನ್ನು ಬರೆಯುವಾಗಲೂ ಸಹ ಪವಿತ್ರಾತ್ಮನೇ ಆ ಒಂದು ಲೇಖಕನು. ಈ ರೋಮಾಪುರದವರಿಗೆ ಬರೆಯುವಾಗಲೂ ಪೌಲನಿಗೆ ಪ್ರೇರೇಪಣೆ ಕೊಟ್ಟದ್ದು ಅದೇ ಪವಿತ್ರಾತ್ಮನನ್ನು ನೋಡ್ತೇವೆ. ಮತ್ತು ಪವಿತ್ರಾತ್ಮನು ಗಲಿಬಿಲಿಗೆ ಕಾರಣನಾಗುವುದಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ಓದುಗಾರನಿಗೆ ಆ ಗಲಿಬಿಲಿ ಬರ್ತಿರೋದು. ಸರಿಯಾದ ರೀತಿಯಲ್ಲಿ ಈ ಸತ್ಯವೇದದಲ್ಲಿರುವ ಪತ್ರಿಕೆಗಳನ್ನು ಪುಸ್ತಕಗಳನ್ನು ಓದುವಾಗ ಯಾವುದೇ ಗಲಿಬಿಲಿ ಬರೋದಿಲ್ಲ. ಅದೇ ಪೌಲನು ತೀತನಿಗೆ ಬರುವಾಗ ನೀವು ಒಳ್ಳೆಯ ಕಾರ್ಯದಲ್ಲಿ ಸಮೃದ್ಧರಾಗಿರ್ರಿ ಎಂಬುದಾಗಿ ಹೇಳಿದೆ. ಹೀಗೆ ಇನ್ನೊಂದು ವಚನದಲ್ಲಿ ನಾವು ನೋಡ್ತೇವೆ, 2ನೇ ಅಧ್ಯಾಯ 18ನೇ ವಚನ, ಈಗೆಲ್ಲವಾದರೆ ಒಬ್ಬ ಮನುಷ್ಯನು ನಿನಗೆ ನಂಬಿಕೆಯುಂಟು, ನನಗೆ ಕ್ರಿಯೆಗಳುಂಟು, ನಾನು ನನ್ನ ಕ್ರಿಯೆಗಳ ಮುಖಾಂತರ ನನ್ನ ನಂಬಿಕೆಯನ್ನು ನಿನಗೆ ತೋರಿಸುತ್ತೇನೆ, ನೀನು ಕ್ರಿಯೆಗಳಿಲ್ಲದೆ ನಿನ್ನ ನಂಬಿಕೆಯನ್ನು ನನಗೆ ತೋರಿಸು ನೋಡೋಣ ಎಂದು ಹೇಳುವನಲ್ಲವೇ. ಇನ್ನೊಂದು ಸ್ಥಳದಲ್ಲಿ ಅದೇ ಈ ದೇಹ, ಆತ್ಮವಿಲ್ಲದ ದೇಹ, ಆತ್ಮ ಈ ಉಸಿರು ಎಷ್ಟು ಪ್ರಾಮುಖ್ಯವೋ ಈ ದೇಹಕ್ಕೆ ಅಷ್ಟೇ ಪ್ರಾಮುಖ್ಯ ಈ ನಂಬಿಕೆಗೆ ಕ್ರಿಯೆ. ನಂಬಿಕೆ ಇದ್ದೇನೆ, ನಾನು ನಂಬ್ತಿದ್ದೇನೆ, ನಾನು ಕ್ರೈಸ್ತನು ಅಂದರೆ ಕ್ರೈಸ್ತನ ಕ್ರಿಸ್ತನ ಕ್ರಿಯೆಗಳನ್ನು ನಮ್ಮ ಜೀವಿತದಲ್ಲಿ ತೋರಿಸ್ಬೇಕು. ಅದನ್ನೇ ಯಾಕೋಬನ ಒಂದು ಪತ್ರಿಕೆಯಲ್ಲಿ ಪ್ರಾಕ್ಟಿಕಲ್ ಕ್ರಿಶ್ಚಿಯಾನಿಟಿ ಎನ್ನುವಂಥದ್ದು. ನೀನು ನಂಬಿರೋ ಪ್ರಕಾರ ಕ್ರಿಯೆಗಳಲ್ಲಿ ತೋರಿಸು, ಇಲ್ಲದಿದ್ದರೆ ನಿನ್ನ ಈ ಒಂದು ಕ್ರೈಸ್ತಿಯ ಜೀವನ ಶೂನ್ಯ ಎಂಬುದಾಗಿ ಹೇಳುವುದು. ಕ್ರೈಸ್ತಿಯ ಜೀವನವನ್ನು ಕಾರ್ಯರೂಪದಲ್ಲಿ ನಾವು ತೋರಿಸಬೇಕಾಗಿದೆ. ನಮ್ಮ ಜೀವನದ ಶೈಲಿನೇ ಒಂದು ದೊಡ್ಡ ಪ್ರಸಂಗವಾಗಿದೆ, ಒಂದು ಸಂದೇಶವಾಗಿದೆ ಜನರಿಗೆ. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಂಡು ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಒಂದು ಸಣ್ಣ ವಿರಾಮದ ನಂತರ ನಿಮ್ಮನ್ನು ಭೇಟಿಯಾಗ್ತೇವೆ. ವೆಲ್ಕಮ್ ಬ್ಯಾಕ್. ಬನ್ನಿ, ಯಾಕೋಬನ ಪುಸ್ತಕದ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಸ್ವಲ್ಪ ಇನ್ನು ಆಳಕ್ಕೆ ಹೋಗಿ ಆ ಪುಸ್ತಕದ ಮುಖ್ಯ ಸ್ತಂಭವಾಗಿರ್ತಕ್ಕಂಥ ವಿಷಯಗಳ ಬಗ್ಗೆ ನಾವು ಕಲಿಯಲಿಕ್ಕೆ ಹೋಗ್ತಾ ಇದ್ದೀವಿ. ಒಳ್ಳೆಯ ಧರ್ಮ ಎಂಬತಕ್ಕಂಥ ತುಂಬ ಮುಖ್ಯವಾಗಿರ್ತಕ್ಕಂಥ ಒಂದು ವಿಷಯ ಅದರಲ್ಲಿದೆ. ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡಿ. ಯಾಕೋಬನ ಪುಸ್ತಕದಲ್ಲಿ ಕೇವಲ ನೀವು ಆಜ್ಞೆಗಳನ್ನು ಅಥವಾ ವಾಕ್ಯವನ್ನು ಕೇಳುವವರಾಗಿರದೆ ಅದರ ತಕ್ಕಂತೆ ನಡೆಯುವಂಥರಾಗಿರ್ರಿ ಎಂಬುದಾಗಿ ಹೇಳುವಂತನಾಗಿದ್ದಾನೆ. ಮೊದಲನೇದಾಗಿ ಈ ಒಂದು ಕಷ್ಟ ಸಂಕಷ್ಟಗಳಲ್ಲಿಯೂ ಸಂತೋಷ ಮತ್ತು ತಾಳ್ಮೆ ಅನ್ನೋದು ನಮ್ಮಲ್ಲಿ ಇರಬೇಕು ಎಂಬುದಾಗಿ ಹೇಳುವುದನ್ನು ನೋಡ್ತೇವೆ. ಅನಂತರ ನಮ್ಮ ನಂಬಿಕೆಯಲ್ಲಿ ಆ ಒಂದು ಏಕ ಮನಸ್ಸು ಯಾವಾಗಲೂ ಮುಂದುವರಿತಾ ಇರಬೇಕು. ಸ್ಥಿತಿಗತಿಗಳು ಬದಲಾಗ್ಬೋದು, ಕಾಲ ಅಣುಗಳು ಬದಲಾಗ್ಬೋದು, ಆದರೆ ನಮ್ಮ ಒಂದು ನಂಬಿಕೆ ದೇವರ ಮೇಲೆ ಇರುವಂಥದ್ದು ಯಾವತ್ತೂ ಅಲುಗಾಡಕೂಡದು ಎಂಬುದಾಗಿ ಹೇಳುವುದನ್ನು ನೋಡ್ತೇವೆ. ಅದು ಮೊದಲನೇ ಅಧ್ಯಾಯ 5ರಿಂದ 8ನೇ ವಚನದಲ್ಲಿ ನೋಡ್ತೇವೆ. ನಂತರ ನಮ್ಮ ಜೀವಿತದಲ್ಲಿ ಯಾವುದು ಚಿರವಾಗಿರುವುದಿಲ್ಲ. ಆ ಒಂದು ಸಮಯದಲ್ಲಿ ನಮಗೆ ಇರುವಂಥ ಸ್ಥಿತಿಗತಿಗಳ ಪ್ರಕಾರ ನಾವು ಯಾವಾಗಲೂ ದೇವರನ್ನು ಮಹಿಮೆ ಪಡಿಸುವಂಥ ರೀತಿಯಲ್ಲಿ ನಾವು ಜೀವಿಸಬೇಕು ಎಂಬುದಾಗಿ ಹೇಳುವುದನ್ನು ನಾವು ನೋಡ್ತೇವೆ. ಮತ್ತು ಈ ಲೋಕದಲ್ಲಿ ಬಹಳಷ್ಟು ಶೋಧನೆಗಳು ಇರ್ತವೆ. 1ನೇ ಅಧ್ಯಾಯ 13ನೇ ವಚನದಿಂದ 15ನೇ ವಚನ ಓದ್ತೇನೆ. ಯಾವನಾದರೂ ಪಾಪ ಮಾಡುವುದಕ್ಕೆ ಪ್ರೇರಿಸಲ್ಪಡುವಾಗ ಈ ಪ್ರೇರಣೆಯು ನನಗೆ ದೇವರಿಂದ ಉಂಟಾಯಿತೆಂದು ಹೇಳಬಾರದು. ದೇವರು ಕೆಟ್ಟದಕ್ಕೇನೂ ಸಂಬಂಧಪಟ್ಟವನಲ್ಲ. ಆತನು ಯಾರನ್ನು ಪಾಪಕ್ಕೆ ಅವಕಾಶ ಮಾಡಿಕೊಡುವುದಿಲ್ಲ ಎಂಬುದಾಗಿ ಹೇಳುವಂಥದ್ದಾಗಿದೆ. ಅನೇಕ ಸಾರಿ ಯಾವುದೊಂದು ಕೆಟ್ಟ ಬಂದು ದೇವರು ಯಾಕೆ ನನ್ನನ್ನು ಈ ಸ್ಥಿತಿಗೆ ತಂದ, ಯಾಕೆ ಈ ರೀತಿ ಮಾಡ್ದ ಎಂಬುದಾಗಿ ಹೇಳ್ತಾರೆ. ಕೆಟ್ಟದಕ್ಕೆ ದೇವರು ಯಾವತ್ತೂ ಮೂಲನಾಗುವುದಿಲ್ಲ, ಅದೆಲ್ಲವೂ ಬರುವುದು ಸೈತಾನದಿಂದಲೇ ಎಂಬುವಂಥ ವಿಚಾರವನ್ನು ಇಲ್ಲಿ ನಾವು ನೋಡ್ತೇವೆ. ಅನಂತರ ಎಲ್ಲ ರೀತಿಯ ಕೆಟ್ಟತನದಿಂದ ತೊಲಗಿರಿ, ಆದ ಕಾರಣ ಎಲ್ಲ ನೀಚತನವನ್ನು ಎಲ್ಲ ದುಷ್ಟತನವನ್ನು ತೆಗೆದುಹಾಕಿ ಮನಸ್ಸಿನೊಳಗೆ ಬೇರೂರಿರುವ ವಾಕ್ಯಕ್ಕೆ ನಮ್ರತೆಯಿಂದ ಎಡೆಗೊಳಿರಿ.
ಇದೆಲ್ಲ ಈ ಮೊದಲನೇ ಅಧ್ಯಾಯದಲ್ಲೇ ಬರುವಂಥದ್ದಾಗಿದೆ. ವಾಕ್ಯದ ಪ್ರಕಾರ ನಡೆಯುವವರಾಗಿರ್ರಿ, ಅದನ್ನು ಕೇಳುವವರು ಮಾತ್ರವಲ್ಲದೆ ಅದರ ತಕ್ಕಂತೆ ನಡೆಯುವವರಾಗಿರ್ರಿ, ನಿಮ್ಮನ್ನು ನೀವೇ ಮೋಸ ಮಾಡ್ಕೊಳ್ಬೇಡ್ರಿ ಎಂಬುದಾಗಿ ಹೇಳ್ತಾರೆ. ಅನೇಕ ಸಾರಿ ಇತರರಿಗೆ ಬೋಧನೆ ಮಾಡೋದು ಭಾಳ ಸುಲಭ, ಆದರೆ ಬೋಧನೆಯ ತಕ್ಕಂತೆ ನಡೆಯುವುದು ಭಾಳ ಕಷ್ಟ. ಆದರೆ ಕರ್ತನ ಬಲದಿಂದ ಇದು ಸಾಧ್ಯ. ನೀವು ಆ ರೀತಿ ಮಾಡದೆ ಹೋದರೆ ಖಂಡಿತವಾಗಿಯೂ ನಿಮಗೆ ಸ್ವರ್ಗವಿಲ್ಲ ಎಂಬುದನ್ನು ಸಹ ಯಾಕೋಬ ಭಾಳ ಕಟ್ಟುನಿಟ್ಟಾಗಿ ಹೇಳುವಂಥದ್ದು ಖಂಡಿತವಾಗಿ ಹೇಳಿದ್ದಾರೆ. ಬೋಧಕರೇ, ನಿಜವಾದ ಅಥವಾ ಸತ್ಯವಾದ ಧರ್ಮ ಅಥವಾ ಮತ ಯಾವುದು? ಈಗಾಗಲೇ ಶ್ರೀ ಮಾನ್ ಬೋಧಕರ ಮುರುಳಿಯವರು ನಮಗೆ ಹೇಳಿಕೊಟ್ರು ನಿಜವಾದ ಧರ್ಮ ಯಾವುದು, ಹೇಗೆ ನಾವು ಮಾಡಬೇಕು ಈತನ ಪ್ರಕಾರ ಅಂತಂದರೆ ಪ್ರತಿಯೊಬ್ಬ ವ್ಯಕ್ತಿ ಬರೀ ಕೇಳೋದಷ್ಟೇ ಅಲ್ಲದೆ ಆತನು ಮಾಡೋನು ಆಗಿರಬೇಕು. 2, ತನ್ನ ಎಲ್ಲ ವಿಷಯಗಳಲ್ಲಿ ಆತನು ತನ್ನ ನಾಲಿಗೆಯನ್ನು ಹತೋಟಿಯಲ್ಲಿ ಇಟ್ಕೊಳ್ಬೇಕು ಅಂತ. ಕೆಲವು ಸಾರಿ ಪೌಲನು ತನ್ನ ಬರವಣಿಗೆಯಲ್ಲಿ ಸಂಕ್ಷಿಪ್ತವಾಗಿ ಬರೆದಿದ್ದಾನೆ, ಆದರೆ ಯಾಕೋಬನು ಇಲ್ಲಿ ಬಹಳ ವಿವರವಾಗಿ ಹೇಳ್ತಾನೆ. ಒಬ್ಬ ವ್ಯಕ್ತಿ ನಿಜವಾದ ಧರ್ಮ ಪಾಲಕ ಅನ್ನೋದಾದರೆ ಅವನು ತನ್ನ ನಾಲಿಗೆಯನ್ನು ಹತೋಟಿಯಲ್ಲಿ ಇಟ್ಟುಕೊಳ್ತಾನೆ ಅಂತ ಹೇಳ್ತಾನೆ. ಮತ್ತು ಇನ್ನೂ ಏನಂತಂದರೆ, ನಿಮ್ಮ ಗುಂಪಿನಲ್ಲಿ ಪಕ್ಷಪಾತ ಮಾಡಬಾರ್ದು. ಸಭೆಗಳಲ್ಲಿ ಶ್ರೀಮಂತರು ಬಡವರು ಇಂತಹ ಪಕ್ಷಪಾತ ಇರಬಾರ್ದು ಅಂತ ಹೇಳ್ತಾನೆ. ಆನಂತರ ಕೆಲವು ಆಜ್ಞೆಗಳಿಗೆ ಮಾತ್ರ ನೀವು ವಿಧೇಯರಾಗಿ ಇನ್ನುಳಿದ ಆಜ್ಞೆಗಳನ್ನು ಬಿಡೋದು ಸರಿಯಲ್ಲ. ಒಂದು ಸಣ್ಣ ಮಾತಿದೆ, ನಾಣ್ಣುಡಿ ಕನ್ನಡದಲ್ಲಿ, ಆನೆ ಕದ್ರು ಕಳ್ಳ, ಅಡಿಕೆ ಕದ್ರು ಕಳ್ಳ ಅಂತ. ಹೀಗೆ ಇಲ್ಲಿ ಪೌಲನು ಏನು ಹೇಳ್ತಾನೆ, ಎಲ್ಲ ಆಜ್ಞೆಗಳನ್ನ ಕೈಕೊಂಡು ಒಂದೇ ಆಜ್ಞೆ ಮೀರಿದರೂ ನೀವು ಧರ್ಮಶಾಸ್ತ್ರಕ್ಕೆ ವಿರೋಧವಾಗಿ ನಡೆದ ಹಾಗೆ ನೀವು ನರಕ ಪಾತ್ರರು ಅಂತಾನೆ. ಇದು ಬಹಳ ಗಂಭೀರವಾದಂಥ ವಿಷಯ ನಮ್ಮ ಜನರಿಗೆ, ನಮ್ಮ ಪ್ರೇಕ್ಷಕರಿಗೆ. ಈ ವಿಷಯವನ್ನು ನಾವು ತೆಗೆದುಕೊಳ್ಳೋಣ. ಅನೇಕರು ಏನಂತ ಹೇಳ್ತಾರೆ, ನಾನು ಭಾಳ ಒಳ್ಳೆಯವನು, ಎಲ್ಲವನ್ನು ನಾನು ಮಾಡ್ತಾ ಇದ್ದೇನೆ, ಎಲ್ಲ ಸರಿಯಾಗಿದೆ ಅನ್ನುವಂಥದ್ದು. ಆದರೆ ಅಲ್ಲಲ್ಲಿ ಗುಪ್ತವಾಗಿ ಏನೋ ತಪ್ಪು ಕಾರ್ಯಗಳಾಗ್ತಾ ಇರ್ಬೋದು. ಇವುಗಳ ಮೇಲೆ ನಿಯಂತ್ರಣ ಹೊಂದಿರುವಂಥದ್ದೇ ನಿಜವಾದ ಧರ್ಮ ಅಂತ ನಾವು ನೋಡ್ತೇವೆ. ಮತ್ತು ಇನ್ನು ಕೆಲವು ಸಾರಿ ನಮಗೆ ತಪ್ಪು ಮಾಡಿದವರ ಮೇಲೆ ನಾವು ಶೀಘ್ರವಾಗಿ ಸೇಡು ತೀರಿಸ್ಕೊಳ್ಳಿಕ್ಕೋ ಅಥವಾ ಶಿಕ್ಷೆಯನ್ನು ಮಾಡಿರಿ ಅಂತ ಹೇಳೋದಕ್ಕೋ ಮುಂದೆ ಬರ್ತೀವಿ. ಹಾಗಾಗಬಾರ್ದು. ನಾವು ಯಾವಾಗಲೂ ಇತರರಿಗೆ ದಯೆಯನ್ನು ತೋರಿಸ್ಬೇಕು ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ. ಅನಂತರ ನೀವು ತಿಳಿದು ಮಾಡದೇ ಇದ್ದರೆ, ನಿಮಗೆ ಸರಿ ಇದೆ ಅಂತ ಗೊತ್ತಿದೆ, ಅದನ್ನು ಮಾಡದೇ ಇದ್ದರೆ ಅದು ಪಾಪ ಅಂತ ಪೌಲನು ಹೇಳ್ತಾನೆ. 2ನೇ ಅಧ್ಯಾಯ 17 ಮತ್ತು 18ನೇ ವಚನದಲ್ಲಿ ಭಾಳ ಚೆನ್ನಾಗಿದೆ. ಮತ್ತು ಕೂಡಿ ಪರಿಚಯದಲ್ಲಿ ನಾವು ಕಂಡ ಹಾಗೆ, ಯು ಶುಡ್ ನಾಟ್ ಓನ್ಲಿ ಬಿ ಎನ್ ಇಂಟೆಲೆಕ್ಚುಯಲ್ ಫಾಲೋವರ್ ಆಫ್ ಕ್ರೈಸ್ಟ್. ಅಂದರೆ ಬರೀ ತಿಳುವಳಿಕೆಯಲ್ಲಿ ಮಾತ್ರವಲ್ಲ, ಮೆದುಳಿನಲ್ಲಿ ಮಾತ್ರವಲ್ಲ, ಅದು ಹೃದಯಕ್ಕೂ ಕೂಡ ಇಳಿದು ತಕ್ಕ ಫಲವನ್ನು ಕೊಡಬೇಕು ಅನ್ನುವಂಥದ್ದನ್ನು ಯಾಕೋಬನು ನಮಗೆ ಹೇಳ್ತಾನೆ. ಆನಂತರ ಈ ಲೋಕದ ಸೈತಾನನು ಹೆಚ್ಚಿನ ತಿಳುವಳಿಕೆಯನ್ನು ನಮಗೆ ಕೊಡ್ಬೋದು, ಆದರೆ ನಿಜವಾದ ತಿಳುವಳಿಕೆ ನಮಗೆ ಸಂತೋಷವನ್ನು ಕೊಡ್ತದೆ ಮತ್ತು ಎಲ್ಲ ಪರಿಸ್ಥಿತಿಗಳಲ್ಲಿ ಹೊಂದಿಕೊಂಡು ಹೋಗುವ ಹಾಗೆ ಮಾಡ್ತದೆ ಅಂತ ಯಾಕೋಬನು ನಮಗೆ ಹೇಳ್ತಾನೆ. ಗರ್ವ, ಅಹಂಭಾವ, ಬರೀ ಊಹೆಯ ಧರ್ಮ, ಅಶುದ್ಧವಾದಂಥ ಆವೇಶದ ಪ್ರವೃತ್ತಿ, ದುಡುಕುವಂಥದ್ದು, ಇವೆಲ್ಲ ಪಾಪ ಅಂತ ನಮಗೆ ಹೇಳ್ತಾನೆ. ಇವೆಲ್ಲವುಗಳನ್ನು ಗೆದ್ದು ನಾವು ಮುಂದೆ ಹೋಗೋದಾದರೆ ನಾವು ಸನ್ಮಾರ್ಗದಲ್ಲಿ ನಡೆದ ಹಾಗೆ. ಇದಕ್ಕೆ ಪೂರಕವಾಗಿ ನೀವು ಧರ್ಮದಲ್ಲಿ ಇರಬೇಕು ಅಂತ ಹೇಳುವಾಗ ಈಗಾಗಲೇ ಪ್ರಸ್ತಾಪಿಸಿದ ಹಾಗೆ, ನಿಮ್ಮ ಜೊತೆಗೆ ಬಡವರಿದ್ದಾರೆ, ಬರೀ ಮಾತಿನಿಂದ ಮಾತ್ರ ನೀವು ಅವರನ್ನು ಸಂತೈಸಿಸೋದಲ್ಲದೆ ನಿಮಗಿರೋದನ್ನು ಅವ್ರ ಜೊತೆಗೆ ಏನು ಮಾಡಬೇಕು, ಹಂಚ್ಕೊಳ್ಬೇಕು. ಯಾಕೆಂದರೆ ಬಡವರು ಯಾವಾಗಲೂ ನಿಮ್ಮ ಜೊತೆಗೆ ಇರ್ತಾರೆ ಅಂತ ಹೇಳ್ತಾನೆ. ಬಹುಶಃ ಇದ್ದುಳ್ಳವರನ್ನು ಪರೀಕ್ಷೆ ಮಾಡಲಿಕ್ಕೆ ಇಲ್ಲದವ್ರು ನಮ್ಮ ಜೊತೆಗಿದ್ದಾರೆ, ಅವರಿಗೆ ಶಾಂತಿ, ಸಮಾಧಾನ, ತೃಪ್ತಿ ಇದೆ. ಈ ಒಂದು ಸಂತೋಷ, ನಾವು ಒಳ್ಳೆಯವರಾಗಿದ್ದೇವೆ ಅನ್ನುವಂಥದ್ದು ಧರ್ಮವನ್ನು ಪಾಲಿಸಿ ನಡೆಯುವವರೆಗೂ ಬರಬೇಕು.
ಮಹಾತ್ಮ ಗಾಂಧೀಜಿಯವರು ಒಂದು ವಿಷಯವನ್ನು ಹೇಳಿದರು. ಜಾಲಿಯನ್ ವಾಲಾ ಬಾಗ್ ಆಗಿದ ತಕ್ಷಣ ಎಲ್ಲ ಕ್ರೈಸ್ತಿಯರು ಕ್ರೈಸ್ತನಂತೆ ವರ್ತನೆ ಮಾಡಿದರೆ ಇಡೀ ಲೋಕ ಕ್ರೈಸ್ತಿಯ ಧರ್ಮಕ್ಕೆ ಹಿಂದೆ ಬರ್ತಾಯಿತ್ತು ಅಂತ. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ವಿರಾಮದ ನಂತರ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ವೆಲ್ಕಮ್ ಬ್ಯಾಕ್. ಯಾಕೋಬನ ಪುಸ್ತಕದಲ್ಲಿ ನಿಜವಾದ ಧರ್ಮ ಮತದ ಬಗ್ಗೆ ಸಾಕಷ್ಟು ಮಾಹಿತಿಗಳಿವೆ. ನಿಜವಾದ ಮತ ಯಾವುದು ಅಲ್ಲ, ಬನ್ನಿ ಈ ಒಂದು ಭಾಗದಲ್ಲಿ ಚರ್ಚೆ ಮಾಡೋಣ. ಬೋಧಕರಾದ ಮುರಳಿ ಅವರೇ ಹೇಳಿ. ಇಲ್ಲಿ ಇನ್ನೊಂದು ವಿಚಾರವನ್ನು ಗಮನಿಸುವಾಗ ಯಾಕೋಬ 5ನೇ ಅಧ್ಯಾಯಕ್ಕೆ ಬರುವಾಗ ಐಶ್ವರ್ಯವಂತರನ್ನು ಕುರಿತು ಕೆಲವು ಎಚ್ಚರಿಕೆ ಮಾತನ್ನು ಕೊಡುವಂಥದ್ದು. ಐಶ್ವರ್ಯವಂತನಾಗಿರುವುದು ತಪ್ಪಲ್ಲ, ಆದರೆ ಐಶ್ವರ್ಯವನ್ನು ಯಾವ ರೀತಿಯಲ್ಲಿ ಗಳಿಸುತ್ತಿ ಎನ್ನುವಂಥ ವಿಚಾರದಲ್ಲಿ ಯಾಕೋಬನು ಭಾಳ ಜಾಗೃತರಾಗಿರ್ರಿ ಎಂಬುದಾಗಿ ಹೇಳ್ತಾನೆ. ಒಂದು ಉದಾಹರಣೆಯನ್ನು ಆತನು ಕೊಟ್ಟು ನಮಗೆ ತಿಳಿಸ್ತಾನೆ. ಧನಿಕರೇ ಕೇಳಿರಿ, ನಿಮಗೆ ಬರುವ ದುರ್ದಶೆಗಳಿಗಾಗಿ ಕಣ್ಣೀರಿಡಿರಿ, ಗೋಳಾಡಿರಿ. ನಿಮ್ಮ ಧನವು ನಾಶವಾಗಿದೆ, ನಿಮ್ಮ ಬಟ್ಟೆಗಳಿಗೆ ನುಸಿ ಹಿಡಿದಿದೆ. ನಿಮ್ಮ ಚಿನ್ನ ಬೆಳ್ಳಿ ಮತ್ತು ಈ ಮಣ್ಣೆ ನಿಮಗೆ ಸಾಕ್ಷಿಯಾಗುವುದು. ಬೆಂಕಿಯಂತೆ ನಿಮ್ಮ ಮಾಂಸವನ್ನು ನುಂಗಿಬಿಡುವುದು. ಅಂತ್ಯ ದಿವಸಗಳು ಬಂದರೂ ದ್ರವ್ಯ ಕೂಡಿಸಿ ಇಟ್ಟುಕೊಂಡಿದ್ದೀರಿ. ಕೂಡಿಸಿಟ್ಟೋದ್ರಲ್ಲಿ ನಿಮಗೇನು ಉಪಯೋಗವಿಲ್ಲ, ಯಾಕೆಂದರೆ ನಿಮ್ಮ ಹೊಲಗಳನ್ನು ಕೊಯ್ಯುವ ಕೂಲಿಯನ್ನು ನೀವು ಅನ್ಯಾಯವಾಗಿ ಹಿಡಿದುಕೊಂಡಿದ್ದೀರಿ. ನೋಡಿ, ಅನ್ಯಾಯವಾಗಿ ಗಳಿಸಿದಂಥ ಐಶ್ವರ್ಯದ ವಿಚಾರವಾಗಿ ಮಾತನಾಡುವಂಥದ್ದು. ಕೊಡಬೇಕಾದ ಕೂಲಿಯನ್ನು ಕೊಡಬೇಕು. ಎಲ್ಲಿ ನಾವು ಸಂದಾಯ ಮಾಡಬೇಕಾದಂಥ ಹಣವನ್ನು ಸಂದಾಯ ಮಾಡಬೇಕು. ಇನ್ಕಮ್ ಟ್ಯಾಕ್ಸ್, ಆದಾಯ ತೆರಿಗೆ ಕಟ್ಟೋದಾದರೆ ಕಟ್ಟಬೇಕು. ನಾವು ಸರ್ಕಾರಕ್ಕೂ ಆಗಲಿ ಅಥವಾ ನಮ್ಮ ಒಂದು ಮನೆಯ ಸಾಂಸಾರಿಕ ವಿಚಾರದಲ್ಲಿಯೂ ಸಹ ಅನೇಕ ಸಾರಿ ಇಷ್ಟೇ ನಾನು ಕೊಡೋದು, ಅಷ್ಟರಲ್ಲಿ ನೀನೆಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಸಾಧ್ಯವಿಲ್ಲ. ಎಲ್ಲ ವಿಚಾರದಲ್ಲಿಯೂ ಮಕ್ಕಳಿಗೂ ಅನ್ಯಾಯವಾಗದಂತೆ, ಹೆಂಡತಿಗೂ ಅನ್ಯಾಯವಾಗದಂತೆ, ಗಂಡನಿಗೆ ಅನ್ಯಾಯವಾಗದಂತೆ, ನಿನ್ನನ್ನು ಬೆಳೆಸಿದಂಥ ಪೋಷಕರಿಗೆ ಅನ್ಯಾಯವಾಗದಂತೆ, ಸಭೆಗೆ ಕೊಡಬೇಕಾದಂಥ ಕಾಣಿಕೆ, ದಶಮಾಂಶ ಮತ್ತು ಇವೆಲ್ಲದಕ್ಕೂ ಮಿಗಿಲಾಗಿ ನಿಮಗೆ ನೀವೇ ನಿಮ್ಮ ಮನಸ್ಸಾಕ್ಷಿಗೆ ವಿರೋಧವಾಗಿ ನಡ್ಕೊಳ್ತೀರಾ ಎಂಬುದನ್ನು ನೀವು ಅನ್ವೇಷಣೆ ಮಾಡಿಕೊಂಡು ನೋಡ್ಕೋಬೇಕೆಂಬುದಾಗಿ ಇಲ್ಲಿ ನೋಡ್ತೇವೆ. ಸೊ ಹಣವನ್ನು ಕೂಡಿಸಿಡಬಾರ್ದು. ಕೂಡಿಸಿ ಯಾತಕ್ಕಾಗಿ ಇಡ್ತೀರಿ ಅನ್ನೋದನ್ನು ಹೇಳ್ತಿದ್ದಾನೆ. ಎಲ್ಲವೂ ನಾಶವಾಗ್ತದೆ. ಮುಂದುವರಿಸಿ ಬೋಧಕರೇ, ನೀವೇನೋ ಹೇಳಕ್ಕೆ ಬಂದರೆ. ದೇವರು ಶ್ರೀಮಂತಿಕೆಯನ್ನು ಕೊಡ್ತಾನೆ, ಅದು ಆಶೀರ್ವಾದವಾಗ್ಬೋದು. ಯಾರಿಗೆಂದರೆ ಯಾರು ಆ ಶ್ರೀಮಂತಿಕೆಯನ್ನು ಸರಿಯಾಗಿ ಉಪಯೋಗಿಸಿಕೊಳ್ತಾರೋ ಅವರಿಗೆ. ಸರಿಯಾಗಿ ಅಂದರೆ ದೇವರು ನನ್ನನ್ನು ಆಶೀರ್ವದಿಸಿದ್ದಾನೆ ಅಂತ ಅನ್ನುವಾಗ ನಾನು ಆತನ ಸೇವೆಗೆ, ನನ್ನ ಸಮಾಜದಲ್ಲಿರ್ತಕ್ಕಂಥ ಬೇಡಿಕೆಗಳಿರುವವರಿಗೆ, ಬಡಬಗ್ಗರಿಗೆ, ವಿಧವೆಯರಿಗೆ, ಅನಾಥರಿಗೆ, ರೋಗದಲ್ಲಿರುವವರಿಗೆ ಇವುಗಳನ್ನು ನಾವು ಕೊಡಬೇಕು. ಇದು ಬಹಳ ಪ್ರಾಮುಖ್ಯವಾದಂಥದ್ದು. ಬಹುಶಃ ಇದನ್ನು ಕೊಟ್ಟಾಗ ಆತನಿಗೆ ಅದು ಧರ್ಮವಾಗ್ತದೆ. ಈಗ ಭಾರತದಲ್ಲಿ ಇತ್ತೀಚೆಗೆ ಸುವಾರ್ಥ ಸೇವೆಗಾಗಿ, ಕುರುಡರ ಶಾಲೆ, ವಸತಿ ಇತ್ಯಾದಿಗಳಿಗಾಗಿ, ಕಿವುಡು ಮಕ್ಕಳ ಒಂದು ಅಭಿವೃದ್ಧಿಗಾಗಿ ಕೆಲವು ಜನರು ಬಂದು ಈ ಹಣ ಕೊಡುವುದನ್ನು ನೋಡಿದರೆ ಬಹಳ ನಿಜವಾಗಲೂ ಸಂತೋಷವೆನಿಸ್ತದೆ. ಬೋಧಕರೇ, ನಾವು ಇದನ್ನು ಈಗ ನಾವು ಈ ಯಾಕೋಬನ ಪುಸ್ತಕದ ತುಂಬ ಮುಖ್ಯವಾಗಿರ್ತಕ್ಕಂಥ ಅಂಶ ಬಂದು ಆ ಪ್ರಾಕ್ಟಿಕ್ಯಾಲಿಟಿ ಅಂತ ನಾವು ಹೇಳ್ತೀವಿ. ಇದು ನಿಜವಾದ ಧರ್ಮ. ಕಾರ್ಯರೂಪಕ್ಕೆ ತರ್ತಕ್ಕಂಥದ್ದೇ ನಿಜವಾದ ಧರ್ಮ. ನಾವು ಅದನ್ನು ಮಾಡ್ತಾ ಇದ್ದೀವ? ಪ್ರತಿಯೊಬ್ಬರು ಇದನ್ನು ಕೇಳ್ಕೊಳ್ಬೇಕು. ಈಗ ನಾನು ನಿಮಗೆ ಉತ್ತರ ಕೊಡಲಿಕ್ಕಾಗೋದು, ನೀವು ನನಗೆ ಕೊಡಲಿಕ್ಕಾಗೋದು. ಕೆಲವೊಂದು ಘಟನೆಗಳು ಮಾತ್ರ ಗೊತ್ತಾಗ್ಬೋದು. ಈ ಒಂದು ಮೇಲ್ನೋಟದ ವಿಷಯದಿಂದ ನಾವು ತೀರ್ಪು ಕೊಡುವಂಥದ್ದು ತಪ್ಪಾಗ್ಬೋದು. ಪ್ರತಿಯೊಬ್ಬರು ತಮ್ಮನ್ನು ತಾವು ಪರೀಕ್ಷಿಸಿಕೊಳ್ಬೇಕು. ಸೊ ಇದಕ್ಕೆ ಪೂರಕವಾಗಿ ಮತ್ತೆ ಇಲ್ಲಿ ಕೆಲವು ವಿಷಯಗಳನ್ನು ಯಾಕೋಬನು ನಮಗೆ ತಿಳಿಸ್ತಾನೆ. ಪ್ರಾರ್ಥನೆಯ ವಿಷಯದಲ್ಲಿ ಅಂತ್ಯದಲ್ಲಿ ಆತನೇ ಹೇಳ್ತಾನೆ, ನಿಮ್ಮಲ್ಲಿ ಬಾಧೆ ಪಡುವವನು ಇದ್ದಾನೋ ಅವನು ದೇವರನ್ನು ಪ್ರಾರ್ಥಿಸಲಿ. ನಿಮ್ಮಲ್ಲಿ ಸಂತೋಷ ಪಡುವವನಿದ್ದಾನೋ ಅವನು ಕೀರ್ತನೆ ಹಾಡಲಿ. ನಿಮ್ಮಲ್ಲಿ ಅಸ್ವಸ್ಥನಾಗಿರುವವನು ಇದ್ದಾನೋ ಅವನು ಸಭೆಯ ಹಿರಿಯರನ್ನು ಕಳುಹಿಸಲಿ. ಅವರು ಕರ್ತನ ಹೆಸರಿನಿಂದ ಅವನಿಗೆ ಎಣ್ಣೆ ಹಚ್ಚಿ ಅವನಿಗೋಸ್ಕರ ದೇವರನ್ನು ಪ್ರಾರ್ಥಿಸಲಿ. ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯ ರೋಗಿಯನ್ನು ರಕ್ಷಿಸುವುದು.
ಕರ್ತನು ಅವನನ್ನು ಎಬ್ಬಿಸುವನು ಮತ್ತು ಪಾಪ ಮಾಡಿದವನಾಗಿದ್ದರೆ ಅದು ಪರಿಹಾರವಾಗುವುದು. ಹೀಗೆ ಅನೇಕ ವಿಷಯಗಳನ್ನು ಯಾಕೋಬನು ನಮಗೆ ಹೇಳ್ತಾನೆ. ಪ್ರಾರ್ಥನೆಗೆ ಕೆಲವೊಂದು ಉದಾಹರಣೆಗಳನ್ನು ಕೂಡ ಕೊಡ್ತಾನೆ. ಎಲಿಯನು ಪ್ರಾರ್ಥನೆ ಮಾಡಿದ, 3 ವರ್ಷ ಆ ಇಸ್ರಾಯೇಲ್ ದೇಶದ ಮೇಲೆ ಮಳೆ ಆಗಲಿಲ್ಲ. ಆನಂತರ ಹೋಗಿ ಪ್ರಾರ್ಥನೆ ಮಾಡಿದ ಆವ ರಾಜನ ಕಾಲದಲ್ಲಿ ಮಳೆ ಆಯಿತು. ಎಂತಹ ಶ್ರೇಷ್ಠವಾದಂಥ ಒಂದು ಭಕ್ತ ನಿಜವಾದ ಧರ್ಮವಿರುವ ಜೀವಿತ ಇದು. ಹಾಗಿರ್ತಕ್ಕಂಥ ವ್ಯಕ್ತಿ ದೇವರ ಅನ್ಯೋನ್ಯತೆಯಲ್ಲಿ ಜೀವಿಸಬಹುದು ಅನ್ನುವಂಥದ್ದನ್ನು ಹೇಳ್ತಾನೆ. ಮತ್ತು ಮೇಲಾಗಿ ಆತನು ಹೇಳುವಂಥದ್ದು, ನಾವು ಯಾವ ಸಂದರ್ಭಕ್ಕೂ ಸತ್ಯವನ್ನು ಹಿಂದೆ ಇಟ್ಟುಕೊಳ್ಳದೆ ಈ ವಿಷಯಗಳನ್ನು ನಮ್ಮ ಬೋಧಕರು, ನಮ್ಮ ಸದಸ್ಯರು, ಪ್ರತಿಯೊಬ್ಬ ಕ್ರೈಸ್ತರು ಬರೀ ರೂಢಿ ಮಾಡುವುದಷ್ಟೇ ಅಲ್ಲದೆ ಜಗತ್ತಿಗೂ ಕೂಡ ಇದನ್ನು ಸಾರಿ ಹೇಳಬೇಕು. ಪ್ರತಿಯೊಬ್ಬ ವ್ಯಕ್ತಿ ತನ್ನ ಪರಿಸರದಲ್ಲಿ ಇರುವಂಥ ಒಂದು ಸುವಾರ್ತೆ ಅಂತ ಒಬ್ಬರು ಹೇಳ್ತಾರೆ. ಅಂತಂದರೆ ನಾವು ಈ ಧರ್ಮ ಸಾಧ್ಯ ಇದೆ, ನಾವು ಯೇಸು ಕ್ರಿಸ್ತರ ಅನುಯಾಯಿಗಳು, ಕ್ರಿಸ್ತನ ಆತ್ಮನು ನಮ್ಮಲ್ಲಿದ್ದಾನೆ, ಈ ಕಾರಣದಿಂದಲೇ ಈ ಒಳ್ಳೆಯ ಫಲ ನಮ್ಮಿಂದ ಹೊರ ಬರ್ತಾ ಇದೆ, ನೀವು ಕೂಡ ಈ ಫಲವನ್ನು ಬಿಡುವಂಥವರಾಗಬೇಕು ಅಂತ. ಯಾಕೆಂದರೆ ನಾವು ಇನ್ನೊಂದು ಸ್ಥಳದಲ್ಲಿ ನೋಡ್ತೇವೆ, ಒಂದು ವೇಳೆ ಈ ಫಲವನ್ನು ಒಬ್ಬರು ಬಿಡದೆ ಹೋದರೆ ಫಲ ಬಿಡದ ಮರವನ್ನು ಏನು ಮಾಡು ಅಂತಂದ ಸ್ವಾಮಿ, ಕತ್ತರಿಸಿ ಸುಟ್ಟು ಹಾಕ್ರಿ ಅಂತಂದ. ಆ ಪರಿಸ್ಥಿತಿ ನಮಗಾಗ್ಬೋದು. ತುಂಬ ಚೆನ್ನಾಗಿ ತಾತ್ಪರ್ಯವನ್ನು ಕೊಟ್ಟಿದ್ದೀರಾ. ಒಂದು ಸಣ್ಣ ಪ್ರಾರ್ಥನೆಯೊಂದಿಗೆ ನಮ್ಮ ಈ ಚರ್ಚೆಯನ್ನು ಮುಕ್ತಾಯ ಮಾಡೋಣ. ಬೋಧಕರಾದ ಪೀಟರ್ ದಯವಿಟ್ಟು ಪ್ರಾರ್ಥನೆ ಮಾಡಿ. ಪರಿಶುದ್ಧ ತಂದೆಯೇ, ದೇವರೇ, ಯಾಕೋಬನ ಪುಸ್ತಕಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಕ್ರೈಸ್ತ ಬಾಂಧವರೆಲ್ಲರೂ ಜಗತ್ತಿನಾದ್ಯಂತ ನಿಜವಾದ ಕ್ರೈಸ್ತರಾಗಿದ್ದು ಆ ಪರಲೋಕದ ಧರ್ಮ ಪಾಲನೆಯನ್ನು ಮಾಡಲಿ, ಹೆಚ್ಚಿನ ಆಶೀರ್ವಾದಗಳನ್ನು ಹೊಂದಲೆಂದು ಯೇಸು ಸ್ವಾಮಿಯವರ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇನೆ. ಆಮೇನ್. ಆಮೇನ್. ವಂದನೆ ಬೋಧಕರೇ, ವಂದನೆ. ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೀರಾ. ನಿಮಗೆ ಯೇಸು ಸ್ವಾಮಿ ಹೆಸರಿನಲ್ಲಿ ನಿಮ್ಮಿಬ್ಬರಿಗೂ ವಂದನೆ ಅಂತ ತಿಳಿಸ್ತೀವಿ. ಪ್ರಿಯ ವೀಕ್ಷಕರೇ, ಯಾಕೋಬನ ಪುಸ್ತಕದಲ್ಲಿ ತುಂಬ ಮುಖ್ಯವಾಗಿ ಕಂಡು ಬಂದಿರತಕ್ಕಂಥ ಅಂಶ, ನಿಜವಾದ ಧರ್ಮ ಕಾರ್ಯರೂಪವಾಗಿ ನಾವು ತೋರಿಸ್ಬೇಕಾಗಿದೆ. ಬರೀ ಸತ್ಯವೇದವನ್ನು ಓದೋದು ಮಾತ್ರವಲ್ಲ, ಬರೀ ಸಭೆಗೆ ಹೋಗುವುದು ಮಾತ್ರವಲ್ಲ, ಅದಕ್ಕಿಂತ ಹೆಚ್ಚಿನದಾಗಿ ಬಡಬಗ್ಗರಿಗೆ, ಅನಾಥರಿಗೆ, ಇನ್ನು ನಮ್ಮ ಕೈಲಿ ಆದಷ್ಟು ನಮ್ಮ ಈ ಕ್ರೈಸ್ತತ್ವವನ್ನು ಕಾರ್ಯರೂಪಕ್ಕೆ ತರಬೇಕಾಗಿದೆ. ಕ್ರಿಸ್ತನು ಅದನ್ನೇ ತಾನೇ ಮಾಡ್ದ. ನಾವು ಕೂಡ ನಮ್ಮ ಈ ನಿಜವಾದ ಧರ್ಮವನ್ನು ಕಾರ್ಯರೂಪಕ್ಕೆ ತಂದು ಕ್ರಿಸ್ತನನ್ನು ಈ ಲೋಕಕ್ಕೆ ಪರಿಚಯ ಮಾಡಿಕೊಡೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.